ನೀವು ಮನೆಯಲ್ಲೇ ಈ ಮಾವಿನ ಹಣ್ಣಿನ ಶೇಖರಣೆಯನ್ನು ಮಾಡೋದು ಅತಿ ಸುಲಭವಾಗಿ ನೀವು ನೋಡ್ಬೋದು. ಬೆಳಗ್ಗೆ ಮುಂಚಿನ ದೋಸೆಗೆ ಮತ್ತು ರೊಟ್ಟಿ ಇನ್ನಿತರ ಬೆಳಗಿನ ಆಹಾರಕ್ಕಾಗಿ ಈ ರೀತಿ ಮಾವಿನ ಹಣ್ಣಿನ ಶೇಖರಣೆಯನ್ನು ಅತಿ ಸರಳವಾಗಿ ಮಾಡ್ಬೋದು. ಒಳ್ಳೆಯ ಮನೆಯಲ್ಲೇ ಬಿಟ್ಟಂಥ ಮಾವಿನ ಹಣ್ಣನ್ನು ತೆಗೆದುಕೊಂಡು ನೀವು ಈ ರೀತಿಯಾಗಿ ಅದನ್ನು ಕಟ್ ಮಾಡಿ, ಇದಕ್ಕೆ ಏನೇನು ಹೆಚ್ಚಿನ ರೀತಿಯಿಂದ ಏನನ್ನು ಹಾಕೋದಿಲ್ಲ. ಅಂದರೆ ಈ ಏಲಕ್ಕಿ ಆಗಿರ್ಬೋದು, ಸ್ವಲ್ಪ ಬೆಲ್ಲ ಆಗಿರ್ಬೋದು, ಹಾಗೆ ಸ್ವಲ್ಪ ಕಾಸಿದ ಹಾಲಾಗಿರ್ಬೋದು, ಇಷ್ಟನ್ನು ಹಾಕಿದ್ರೆ ನಿಮಗೆ ಅತಿ ಸರಳವಾಗಿ ಒಳ್ಳೆಯ ಆರೋಗ್ಯಯುಕ್ತ ಮಾವಿನ ಹಣ್ಣಿನ ಶೇಖರಣೆಯನ್ನು ನೀವು ಮನೆಯಲ್ಲೇ ತಯಾರಿಸ್ಬೋದು.